ಡಿಸ್ಕವರ್ 135 3 ಜನ ಕುತ್ಕೊಂಡಿದ್ದೀವಿ. ಕೊಟ್ಟವ್ರೆ ಗೈಸ್. ಸ್ವಾಗತ ಗೈಸ್. ಇವತ್ತು ನಮ್ಮ ಮಾಮರದು ಹತ್ತಿ ಬಿಡ್ಸೋಕೆ ಬಂದಿದ್ದೀವಿ. ಇವಾಗ ಊಟ ತಗೊಂಬಂದಿದ್ವಿ, ಅಲ್ಲೆಲ್ಲ ತಿಂತವ್ರು ನೋಡಿ. ಇವಾಗ ಈ ಚೀಲ ಹೊತ್ಕೊಂಡು ಹೋಗ್ಬೇಕಂತೆ, ಮನೆಗೆ ಹೋಗ್ಬೇಕು. ಯಾಕಂದ್ರೆ ಮಳೆ ಮೋಡ ಆಗಿದೆ, ಎಲ್ಲ ತಗೊಂಡೋಗ್ಬೇಕು. ಸೊ ಇವಾಗ ಹೋಗ್ಬಿಟ್ಟು ನಾನು ಊಟ ಮಾಡಿಬಿಟ್ಟು ತೋಟಕ್ಕೆ ಹೋಗ್ಬೇಕು. ನೀರು ತೀರು ಬರಬೇಕಂತೆ. ಇವತ್ತು ಲಾಸ್ಟೇ ಅಲ್ವಾ, ಇವತ್ತು ಸಂಜೆ ಹೋಗ್ತಾಯಿದ್ದೀನಿ ನಾನು ನಮ್ಮ ಅಜ್ಜಿ ಬೆಂಗಳೂರಿಗೆ. ಎಲ್ಲ ಆಗುತ್ತೆ ಇವತ್ತು. ಹೋಗುವ, ಇವಾಗ ತೋಟಕ್ಕೆ ಹೋಗಿ ಬರುವ. ಇವಾಗ ತೋಟಕ್ಕೆ ಹೋಗ್ಬೇಕು, ಅಲ್ಲಿ ಹೋಗಿ ನೀರು ಬಿಡಬೇಕು. ಸೊ ಹೋಗೋಣ ಬನ್ನಿ ಗೈಸ್. ಇವಾಗ ಬಂದಿದ್ದೀವಿ ತೋಟಕ್ಕೆ, ಬೈಕಲ್ಲಿ ಬಂದ್ವಿ. ಬನ್ನಿ ಹೋಗೋಣ. ಅಲ್ಲಿ ತಗೊಂಡೋಗ್ಬೋದು ಗಾಡಿ ಇಲ್ಲಿಂದ, ಬಟ್ ಯಾಕೆ ಸುಮ್ಮನೆ ಅಂತ ತಗೊಂಡೋಗಲ್ಲ. ಅವತ್ತು ತೋರಿಸಿದ್ದೆ, ಇವತ್ತು ತೋರಿಸಿದ್ದೆ ನೋಡಿ ತೋಟ. ಇವಾಗ ಹೊರಡಬೇಕು, ಊರಿಗೆ ಹೋಗಿ ತಿರ್ಗಾ ಅಲ್ಲಿ ಹತ್ತಿ ಗಿಡದ ಹತ್ರ ಹೋಗ್ಬೇಕು. ಹೋಗ್ಬಿಟ್ಟು ಎಲ್ಲ ತಗೊಂಡು ಬಂದು ಬೆಂಗಳೂರಿಗೆ ಹೋಗ್ಬೇಕು ಫಸ್ಟ್ ಇವತ್ತು. ಯಾಕಂದರೆ ಗುರುವಾರ ಏನೋ ತಿರುಪತಿ ಹೋಗ್ತಾಯಿದ್ವಿ, ಇವತ್ತೇ ಹೋದರೆ ಬೆಟರು. ಇಲ್ಲಾಂದರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ, ಅದಕ್ಕೆ. ಗೈಸ್ ಇವಾಗ ಹತ್ತಿ ಗಿಡದ್ದು ಹೊಲಕ್ಕೆ ಬಂದಿದ್ದೀವಿ ನೋಡಿ, ಎಲ್ಲ ಬಿಡಿಸ್ತಾವ್ರೆ. ಇವಾಗ ಸ್ವಲ್ಪ ಆಗೈತೆ ಅಷ್ಟೇ. ನೆನ್ನೆನು ಇವತ್ತು ಯಪ್ಪ ಭಾಳ ಇವತ್ತಾಯ್ತು, ತುಂಬ ಜಾಸ್ತಿ ಬಿಟ್ಟೈತೆ ಹತ್ತಿ. ಅದಕ್ಕೆ ಗೈಸ್ 2:30 ಆಯಿತು, ಅದಕ್ಕೆ ಕಾರ್ ತಗೊಂಬಂದಿನಿ. ಇವಾಗ 3 ಗಂಟೆ ಅಷ್ಟು ಲಾಸ್ಟ್ ಅಲ್ವಾ, ಎಲ್ಲ ಮುಗಿಸ್ಬಿಟ್ಟು ಹೋಗ್ಬೇಕು. ಇವಾಗ ಎಲ್ಲ ಹಾಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಕಾರ್ ತಂದಿದ್ದೀನಿ. ಆದರೂ ತರೋದು ಸ್ವಲ್ಪ ಕಷ್ಟನೇ, ಇಲ್ಲಿ ರೋಡೇ ಸರಿ ಇರಲ್ಲ ನೋಡಿ. ಇಲ್ಲಿ ಚೀಲ ಇಕ್ಕವ್ರು 1 2 ಆಲ್ರೆಡಿ 1 2 ಹಾಕೊಂಡು ಹೋಗಾಯ್ತು. ಇವಾಗ 2 ಹಾಕೋಬೇಕು. ಇಲ್ಲೇ 3 ಜನ ಕುತ್ಕೊಂಡಿದ್ದೀವಿ. ಫ್ರಂಟ್ ಹಿಂದ್ಗಡೆ ಇದು ಹತ್ತಿ. ಇವಾಗ ಹೊರಟಿದ್ದೀವಿ ಬೆಂಗಳೂರಿಗೆ ಗೈಸ್. ಎಲ್ಲ ಮಂಡಕ್ಕಿ ಹಾಕೋಬೇಕಿತ್ತು, ಮಂಡಕ್ಕಿ ಹಾಕೊಂಡು ಹೋಗ್ತಾಯಿದ್ದೀವಿ. ಇವಾಗ ಬಂದು ಪಾರ್ಕಿಂಗ್ ಮಾಡಿ ಎಲ್ಲ ಎತ್ಕೋಬೇಕು, ಲಗೇಜು ಎಲ್ಲ ಎತ್ಕೋಬೇಕು. ಗಂಟೆಗೆ ಎದ್ದು ನೋಡಿ ಹೆಂಗೆ ಇವಾಗ ಎಲ್ಲ ಪೂರ್ತಿ ರೆಡಿ ಆಗಿದ್ದೀನಿ. ಅಂದರೆ ಎಲ್ಲ ಹೋಗ್ಬೇಕಿತ್ತು ಅಲ್ಲಿಗೆ, ಅದಕ್ಕೆ ಊಟ ಮಾಡ್ಕೊತಾನೆ ಮಾಡ್ತೀನಿ. ಅದು ಇವಾಗ ಸಂಜೆ ಎಷ್ಟು ಗಂಟೆ ಆಗೈತೆ? 5:30 5:45 ಆಗೈತೆ ನೋಡಿ. ತುಂಬ ಲೇಟಾಗಿದೆ, ಸುಸ್ತಾಗಿದೆ. ಸೊ ಮಾಡ್ಕೊಂಡಿರ್ತೀರ. ಮಧ್ಯಾಹ್ನ ಮಲ್ಕೊಂಡಿದ್ದೆ, ಏನಕ್ಕೆ ಬ್ಯಾಂಕಿಂಗ್ ಕೆಲಸ ಇತ್ತು, ಹೋಗಿದ್ದೆ. ಇವಾಗ ಎಲ್ಲ ಹೋಗ್ಬೇಕು. ನಿಮಗೆ ಗೊತ್ತಾಗೋದು, ಬನ್ನಿ ಹೋಗುವ. ಇವಾಗ ಬಂದಿದ್ದೀವಿ ಇಲ್ಲಿಗೆ. ಯಾವ್ದಾರ ಮ್ಯಾಜಿಸ್ಟಿಕ್ ನೋಡಿ. ಹಾಂ ಹೋಟ್ಲು. ಯಾಕೆ ಏನೋ ವಾಶ್ರೂಮ್ಗೂ ಹೋಗೋಕ್ಕೆ ನಿನಗೆ ಹೋಟ್ಲು ಬೇಕು, ಬರಲ್ಲ. ಹಾಕೇ ಆಗ್ತಿದ್ದೆ ನಾನು ವೀಡಿಯೋ ಮಾಡಿದ್ದೆಲ್ಲ, ಹಾಕೇ ಆಗ್ತಿದ್ದೆ, ಒಂದು ಬಿಡಲ್ಲ. ಬಸ್ ಇರೋದು, ಸುತ್ತಾಡ್ತಿದ್ದೀವಿ. ಕೆಲಸನೇ ಇಲ್ಲ, ಸುಮ್ಮನೆ ಓಡಾಡ್ತಿದ್ದೀವಿ. ನೋ ಜಾಬ್. ಸುಮ್ಮನೆ ಒಂದು ಕಡೆ ಕುತ್ಕೊಂಡಿರೋ ಕಾಲ ಹೋಗ್ತಾ ಇರ್ಬೇಕು ಹಿಂಗೆ. ನೋಡಿ ಹೋಗ್ತಾ ಇದ್ದೀವಿ. ಇವಾಗ ಫ್ರೆಶ್ ಬಸ್ ಅಂತ ಬುಕ್ ಮಾಡಿದ್ದೀವಿ, ಮಧ್ಯಾಹ್ನ ಬುಕ್ ಮಾಡಿದ್ವಿ, ಬಂದು ಕೂತಿದ್ದೀವಿ. ಎಲ್ಲಿ ಫ್ರೆಶ್ ಬಸ್ ಕಡೆಯಿಂದ ಈ ಥರ ಕೊಟ್ಟವ್ರೆ ಸ್ನ್ಯಾಕ್ಸು, ವಾಟರ್ ಬಾಟಲ್. ನೋಡೋಣ ಬನ್ನಿ ಇದರೊಳಗಡೆ ಏನಿದೆ ಅಂತ. ಏನೇನೋ ಕೊಟ್ಟಿರ್ತಾರೆ. ರಾಗಿ ಚೂಡ, ಜ್ಯೂಸ್ ಕೊಟ್ಟವ್ರೆ, ಮ್ಯಾಂಗೋ ಅನ್ಸುತ್ತೆ. ಮ್ಯಾಂಗೋನೇ ಕೊಡೋದು, ಸ್ವಿಂಗ್ ಮ್ಯಾಂಗೋ ಜ್ಯೂಸು. ಮತ್ತು ಒಳಗಡೆ ಟಿಶ್ಯೂ ಕೊಟ್ಟಿರ್ಬೋದು, ಚಾಕ್ಲೇಟು.
ಟಿಶ್ಯೂ. ಸ್ಟೇಜ್ ಯಾರು ಇಷ್ಟು ಕೊಡ್ತಾರ? ಲಾಸ್ಟ್ಗೆ ಅಂದರೆ 3 ಗಂಟೆ ಬುಕ್ ಮಾಡಿದ್ವಿ ಬಸ್ನ. ಬಿಸಿಲು ನೋಡಿ ಆಕ್ಸಿಡೆಂಟ್ ಆಯ್ತು ಇಲ್ಲಿ. ತುಂಬಾ ದೊಡ್ಡ ಆಕ್ಸಿಡೆಂಟ್. ಹೆವಿ ದೊಡ್ಡ ಆಕ್ಸಿಡೆಂಟ್ ಗೈಸ್. ಇವಾಗ ಎದ್ದಿದ್ದೀವಿ. ಎದ್ಬಿಟ್ಟು ಬಸ್ ಹೇಳ್ಬಿಟ್ಟು ನೋಡಿ ತಿರುಪತಿಗೆ ಬಂದಿದ್ದೀವಿ ನಾವು. ನೋಡ್ರಪ್ಪ ನೀವೇ ಲೊಕೇಶನ್ನ. ನನಗಂತೂ ಸಾಕಾಗೋಯ್ತೆ, ಸಾಕಾಗೋಯ್ತು. ನಡ್ಕೊಂಡು ಹೋಗ್ತಾ ಇದ್ವಿ. ಇನ್ನೊಂದು ನೋಡೋದು ಆಟೋದವರು ಲೋ ನೋಡ್ರಿ ಹೆಂಗೆ ಬೀಳೋದು ಬರಲ್ಲ. ಇದ್ದೇ ಹೆವಿ ಐತಿದೆ. ಇವಾಗ ಯಾವುದೋ ಭೂದೇವಿ ಕಾಂಪ್ಲೆಕ್ಸ್ ಅಲ್ಲ, ಅಲ್ಲಿಗೆ ಹೋಗ್ತೀವಿ. ಭೂದೇವಿ ಕಾಂಪ್ಲೆಕ್ಸಿಗೆ ಹೋಗ್ತಾ ಇದ್ದೀವಿ ಗೈಸ್. ಇವಾಗ SSD ಕೌಂಟ್ರಿಗೆ ಹೋಗ್ತಾ ಇದ್ದೀವಿ ಟಿಕೆಟ್ ತಗೊಳಕ್ಕೆ. ಬನ್ನಿ ಹೋಗುವ. ಹಿಂಗೆ ನೋಡ್ತಾ ಇದ್ವಿ ಎಷ್ಟು ರಶ್ ಐತೆ ನೋಡು. ಐದು ರಶ್ ಐತೆ. ಹೆಂಗೆ ಹೋಗ್ತಾವ್ರೆ ಅಂದರೆ ನುಕ್ಕೊಂಡು ಹೋಗ್ತಾವ್ರೆ. ಓಡ್ರಿ ಇಲ್ಲಿ ಎಷ್ಟು ಗಂಟೆಗೆ ಇವಾಗ ಬಂದು 4 ಅವರ್ಸ್ ವೆಯ್ಟ್ ಮಾಡಿ ಇವಾಗ ಹೊರಗಡೆ ಬಂದ್ವಿ ಟಿಕೆಟ್ಗೋಸ್ಕರ. ನೋಡಿ ಎಷ್ಟು ಗಂಟೆ ಕೊಟ್ಟರು. ಇನ್ನು ನಾಳೆ ನೈಟ್ ಕೊಟ್ಟವ್ರೆ ಗೈಸ್. ಏನು ಮಾಡೋಣ, ಅದಕ್ಕೆ ವೆಯ್ಟ್ ಮಾಡಬೇಕು. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.